ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬಿಜಾಪುರ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಇದ್ದಾರೆ. ಸೊ ನಮ್ಮ ಅಕ್ಕಂಗೆ ಹುಷಾರಿಲ್ಲ, ಅವ್ರು ನೋಡ್ಕೊಂಬರೋಣ ಅಂತ ಬಿಜಾಪುರ್ಗೆ ಹೋಗ್ತಿದ್ದೀವಿ. ಸೊ ಆನ್ ದ ವೇ ಬಸ್ಸಲ್ಲಿ ಕೂತಿದ್ವಿ. ಆನ್ ದ ವೇ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಕೃಷ್ಣ ರಿವರು. ಸೊ ತುಂಬ ದಿನ ಆಯ್ತು ಈ ರೂಟ್ ಮೇಲೆ ಹೋಗಿ. ಸೊ ಏನೋ ಒಂಥರ ಹಳೆ ನೆನಪು, ಹೀಗೆ ವೀಡಿಯೋ ಮಾಡ್ಕೊಂಡು ಹೋದೆ. ಸೊ 2 ತಿಂಗಳಿಂದ ನೀರು ಇರಲಿಲ್ಲ. ಇವಾಗ ಮಳೆ ಚೆನ್ನಾಗಾಗಿದೆಯಲ್ಲ, ಸೊ ನೀರಿದೆ. ಸೊ ಹಂಗೆ ಆನ್ ದ ವೇ ವಿಡಿಯೋ ಮಾಡ್ಕೊತಾ ಇದ್ದೆ. ಹಂಗೆ ಬಿಜಾಪುರ ಬಂದಿದ್ದೆ, ಗೊತ್ತೇ ಆಗಲಿಲ್ಲ. ಸೊ ಬಿಜಾಪುರ ರೀಚ್ ಆದ್ವಿ. ಸೊ ಬಿಜಾಪುರ ರೀಚ್ ಆದಮೇಲೆ ನಮ್ಮ ಅಕ್ಕನ ಮಗನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವನು ಕರೆಯಕ್ಕೆ ಬರ್ತೀನಿ ಅಂದಾಗಿಲ್ಲ, ನಾವು ಬರ್ತೀವಿ ಬಿಡು, ಹತ್ರ ಅಲ್ಲಿಂದನೇ ಅಂತಂದ್ಬಿಟ್ಟು ಹೇಳಿದ್ವಿ. ಇಲ್ಲ ನಾನು ಬರ್ತೀನಿ ಕರೆಯಕ್ಕೆ, ಅಲ್ಲೇ ರೀ ವೆಯ್ಟ್ ಮಾಡ್ತೀರಿ, ಬರ್ತೀನಿ ಅಂದ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ಹುಬ್ಳಿ ರೋಡಿಂದ ಎಂಟ್ರೆನ್ಸ್, ಇದು ಬಿಜಾಪುರ ಎಂಟ್ರೆನ್ಸು, ಬೈಪಾಸ್ ರೋಡ್ ಅಂತಾರೆ ಇದಕ್ಕೆ. ಸೊ ಮುಂಚೆ ಏನಿರಲಿಲ್ಲ, ಇವಾಗ ತುಂಬಾ ಡೆವಲಪ್ ಆಗಿದೆ. ಸೊ ಇವನೇ ನೋಡಿ ನಮ್ಮ ಅಕ್ಕನ ಮಗ ಯಶ್ ಅಂತ ಇವನ ಹೆಸರು. ಕರೆಯಾಗಿ ಬಂದ, ಒಬ್ಬೊಬ್ಬರನ್ನೇ ಬಿಟ್ಬಿಟ್ಟು ಬರ್ತೀನಿ ಅಂದ. ಸೊ ನಮ್ಮ ಮನೆಯವ್ರು ಬೇಡ, ಒಟ್ಟಿಗೆ ಹೋಗೋಣ ಬಾ, ನಾನೇ ಓಡಿಸ್ತೀನಿ ಗಾಡಿನ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಬಂದ್ವಿ ಮನೆಗೆ. ಸೊ ಮನೆ ತುಂಬ ದಿನ ಆಗಿತ್ತು, ಏನೋ ಒಂಥರ ಖುಷಿ ಆಯಿತು. ಮನೆಗೆ ಬಂದು, ಅಕ್ಕನ ಮನೆಗೆ ಬಂದಿದ್ದೀನಿ, ಮಾಮನ ಮನೆಗೆ ಬಂದಿದ್ದೀನಿ ಅಂದ್ಬಿಟ್ಟು. ಸೊ ಮೇಲ್ಗಡೆಯಿಂದ ಒಂದು ವ್ಯೂ ತೊಗೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೆ. ಸೊ ಆಚೆನೇ ನಮ್ಮ ಅಕ್ಕ ವೆಯ್ಟ್ ಮಾಡ್ತಾಯಿದ್ದಾರೆ, ನಾವು ಬರ್ತಿದ್ದೀವಿ ಅಂತಂದ್ಬಿಟ್ಟು. ಅವ್ರಿಗೆ ಖುಷಿ ಅಲ್ವಾ. ಸೊ ತಂಗಿ ಬರ್ತಿದ್ದಾಳೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದಾರೆ, ಆಚೆನೇ ವೆಯ್ಟ್ ಮಾಡ್ತಾಯಿದ್ದಾರೆ ನೋಡಿ. ಸೊ ಆವಾಗ ನಮ್ಮ ಅಕ್ಕನೊಟ್ಟಿಗೆ ಇದ್ದೆ ನಾನು, ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಓದಬೇಕಾದ್ರೆ. ಅದಾದಮೇಲೆ ಮದುವೆ, ಜಾಬು ಅಂದ್ಬಿಟ್ಟು ನಾನು ಬೇರೆ ಕಡೆ ಬಂದೆ, ಅಂದರೆ ಬೆಂಗಳೂರಿಗೆ ಬಂದೆ. ಸೊ ಅವಳು ತುಂಬ ಮಿಸ್ ಮಾಡ್ಕೊತಾಳೆ ನನ್ನನ್ನು. ಸೊ ನಾನು ಅವಳು ತುಂಬ ಮಿಸ್ ಮಾಡ್ಕೊತೀನಿ. ಸೊ ಇವರೇ ನಮ್ಮ ಮಾಮ. ಸೊ ಅವರೇ ಆ್ಯಕ್ಚುಲಿ ನನಗೆ ಓದೋಕ್ಕೆ ಗೈಡ್ ಮಾಡಿದ್ದು, ಓದು 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 ಅಂತಂದ್ಬಿಟ್ಟು. ಸೊ ಅದಾದಮೇಲೆ ಊಟ ಅದೆಲ್ಲ ಆದಮೇಲೆ ಕೂತಿದ್ವಿ. ಹಂಗೆ ನಮ್ಮ ಅಣ್ಣಂದು ಮದುವೆ ಆಗಿತ್ತು ಡಿಸೆಂಬರಲ್ಲಿ. ಅವ್ರದ್ದು ಮದುವೆ ವೀಡಿಯೋ ನೋಡಿರಲಿಲ್ಲ. ಸೊ ವಿಡಿಯೋ ನೋಡೋಣ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ಕೂತ್ಕೊಂಡು. ಸೊ ಅದೆಲ್ಲರೂ ಕೂತ್ಕೊಂಡು ಮದುವೆ ವೀಡಿಯೋ ನೋಡೋದೇ ಒಂದು ಚೆಂದ ಅಲ್ವಾ. ಏನೋ ಅಂತ ಎಲ್ಲ ಶಾಸ್ತ್ರಗಳು ಮಾಡಿದ್ದು, ಅದೆಲ್ಲ ಮಾಡಿದ್ದು. ಸೊ ಇದು ಅರಿಶಿನ ಎಲ್ಲ ಹಚ್ತಿರೋದು, ಅರಿಶಿನ ಶಾಸ್ತ್ರ ಇದು. ಒಬ್ಬೊಬ್ಬರಾಗಿ ಅರಿಶಿನ ಹಚ್ತಾ ಇದ್ದೀವಿ ನೋಡಿ. ಇವಾಗ ನಾನು ಹಚ್ತಾ ಇದ್ದೀನಿ ಅರಿಶಿನ. ಸೊ ಇಲ್ಕಲ್ ಸೀರೆ ಹಾಕ್ಕೊಂಡಿದ್ವಿ, ಅಂದರೆ ಎಲ್ಲರೂ ಮಾತಾಡ್ಕೊಂಡಿದ್ವಿ ಅವತ್ತು ಹಿಂದಿನ ದಿನ ಶಾಸ್ತ್ರ ದಿನ ಇಲ್ಕಲ್ ಸೀರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಸೊ ನಾನು ನಮ್ಮ ಅಕ್ಕ ಸೇಮ್ ಸೀರೆ ಹಾಕ್ಕೊಂಡಿದ್ವಿ, ಮತ್ತು ಬೇರೆಯವರು ಬೇರೆ ಬೇರೆ ಥರ ಇಲ್ಕಲ್ ಸೀರೆ ಹಾಕ್ಕೊಂಡಿದ್ರು. ಸೊ ಇವಳು ನಮ್ಮ ಅಕ್ಕನ ಮಗಳು ಅರಿಶಿನ ಹಚ್ತಾ ಇದ್ದಾಳೆ. ಆಮೇಲೆ ನನ್ನ ಮಗಳೂ ಹಚ್ತಾಳೆ ನೋಡಿ ಅರಿಶಿನ. ಸೊ ಅದು ಚೆನ್ನಾಗಿರುತ್ತೆ ಅರಿಶಿನ ಹಚ್ಚೋದು, ಆಮೇಲೆ ಶಾಸ್ತ್ರ ಮಾಡೋದು. ಮದುವೆ ಅಂದ್ರೇ ಖುಷಿ ಅಲ್ವಾ. ಸೊ ಎಲ್ಲ ನೆನಪಾಗ್ತಿತ್ತು ಮದುವೆಯಲ್ಲಿ ವೀಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ನಾನು ಮದುವೆ ಟೈಮಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನೂ, ಇಲ್ಲಾಂದರೆ ಆವಾಗಲೇ ವೀಡಿಯೋ ಮಾಡ್ಕೋತಾ ಇದ್ದೆ. ಮದುವೆ ಈಗ ಒಂದು 4-5 ತಿಂಗಳ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ಮದುವೆ ವೀಡಿಯೋಸು. ಒಂದು ಆರತಿ ಮಾಡ್ತಾಯಿದ್ದೆ, ಅರಿಶಿನ ಹಚ್ಬಿಟ್ಟು ಆರತಿ ಮಾಡ್ತಾರೆ ನಮ್ಮ ಕಡೆ. ಸೊ ಆರತಿ ಮಾಡ್ತಿರೋದು ಎಲ್ಲರೂ ಅರಿಶಿನ ಕಾರ್ಯಕ್ರಮ ಮುಗಿದಾದ್ಮೇಲೆ ಫೋಟೋ ತೊಗೋತಾ ಇದ್ದೀವಿ ಎಲ್ರೂ. ಸೊ ಫ್ಯಾಮ್ಲಿ ಫೋಟೋ. ಸೊ ಎಲ್ಲರೂ ಕೂತ್ಕೊಂಡಿದ್ದೀವಿ ನೋಡಿ, ಲೈಟ್ ಆಫ್ ಮಾಡ್ಕೊಂಡು ನೋಡ್ಕೊಂಡು ಕೂತಿದ್ದೀವಿ. ಸೊ ಅದೊಂಥರ ಚೆಂದ. ನನ್ನ ಮಗಳು ಹೇಳ್ತಾ ಇದ್ದಾಳೆ ಅವರಿದ್ದಾರೆ ಇವರಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಎಲ್ರಿಗೂ ಗೊತ್ತಲ್ಲ, ಅವಳಿಗೆ ಗೊತ್ತಾಗುತ್ತೆ. ಇದು ನೋಡಿದ್ದು ಒಂಥರ ಶಾಸ್ತ್ರ. ಬಿಸಿಕಲ್ಲು, ಆಮೇಲೆ ಬಿಸಿಕಲ್ಲಲ್ಲ ಗೋಧಿ 5 ಥರ ಕಾಳು ಹಾಕಿ ಬೀಸ್ತಾರೆ. ಅದೊಂಥರ ಶಾಸ್ತ್ರ. ಇದು ಕುಟ್ಟೋ ಶಾಸ್ತ್ರ. ಇವಾಗ ನೋಡಿ, ಇವ್ರು ನಮ್ಮ ಅಕ್ಕ ಕುಟ್ತಾಳೆ ಇವಾಗ. ಸೊ ಅದೊಂಥರ ಶಾಸ್ತ್ರ. ಅದಕ್ಕೂ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಒಳಕಲ್ಲು ಕೊಟ್ಟೋದು ಅಂತ ಹೇಳ್ತಾರೆ. ಇದು ಬೀಸಿಕಲ್ಲು ಕಾಳುಗಳನ್ನ ಹಾಕಿ ಬೀಸೋದು. ಸೊ ಇವರೆಲ್ಲ 5 ಜನ ಮುತ್ತೈದೆಯರು ಕೂತಿರ್ತಾರೆ ಬಿಸುಕಲ್ಲಿಗೂ, ಆಮೇಲೆ ಒಳಕಲ್ಲಿಗೆ, ಎರಡಕ್ಕೂ 5 ಜನ ಕೂತಿರ್ತಾರೆ. ಸೊ ಎಲ್ಲರೂ ನೋಡಿ ಹಾಕಿ ಬೀಸ್ತಾಳೆ. ನಮ್ಮ ಅಕ್ಕ ಬೀಸ್ತಿದ್ದಾಳೆ ನೋಡಿ. ಇವಾಗ ಈ ಥರ ಹಾಕಿ ಬೀಸಬೇಕು, ಅದನ್ನು ಪೂಜೆ ಮಾಡಿಬಿಟ್ಟು. ಅದೊಂಥರ ಶಾಸ್ತ್ರ. ಇವಾಗ ನಾನು ಬೀಸ್ತೀನಿ ನೋಡಿ ಇವಾಗ, ಥರ ಚೆಂದ. ಸೊ ಇದಾಗಿತ್ತು ಫ್ರೆಂಡ್ಸ್. ಮದುವೆದೆಲ್ಲ ನೆನಪು ಮಾಡ್ಕೊತಾ ಇದ್ವಿ ಎಲ್ರೂ, ಏನೇನು ಶಾಸ್ತ್ರ ಮಾಡ್ಕೊಂಡಿದ್ವಿ ಎಲ್ರೂ. ಇವಾಗ ನೋಡಿ ಇವ್ರಿಗೂ ಪೂಜೆ ಮಾಡ್ತಾ ಇದ್ದಾರೆ ಮುತ್ತೈದೆತನಕ್ಕೆ. ಅದಾದಮೇಲೆ ನಮ್ಮ ಅಕ್ಕ ನೈಟ್ ಹೋಮ್ವರ್ಕ್ ಮಾಡಿಸ್ತಾ ಇದ್ಲು ಅವ್ರ ಮಕ್ಕಳಿಗೆ. ಇವರು ಇಬ್ಬರೇ ಟ್ವಿನ್ಸು. ಆಮೇಲೆ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅವರಿಗೇ
ನಮ್ಮ ಅಕ್ಕ ಅವಳಿಗೂ ಏನು ಹಾಕ್ಕೊಡ್ಲಿ ABCD ಬರಿ ಅಂತ. ಸೊ ಅವಳು ಬರೀತಾ ಇದ್ದಾಳೆ. ಸೊ ಇವರಿಬ್ಬರು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡು. ಸೊ ಇವರು ಪರವಾಗಿಲ್ಲ ಮಾಡ್ತಾರೆ. ಇವಾಗ ನೋಡಿ ಪೋಸ್ ಕೊಡಿ ಅಂದರೆ ಕೊಡ್ತಾರೆ. ಅದಾದಮೇಲೆ ನಮ್ಮ ಅಕ್ಕಂಗೂ ಮುಖ ತೋರಿಸು ಅಂತ ಹೇಳ್ತಾ ಇದ್ದೆ. ಅವಳು ಇಲ್ಲ 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 ಅಂತ ಹೇಳ್ತಾ ಇದ್ದೆ. ನಾನು ತೋರಿಸಲ್ಲ ಅಂತಿದ್ಲು. ನಾನು ಫೋರ್ಸ್ ಮಾಡಿ ತೋರಿಸು, ಅದಕ್ಕೇನಾಗಲ್ಲ, ಆವಾಗ ದೂರಿಂದ ವಿಡಿಯೋ ಮಾಡ್ಕೊಂಡು ಹತ್ರ ವಿಡಿಯೋ ಮಾಡ್ಕೊತೀನಿ ತೋರಿಸು ಅಂತ ಹೇಳಿದೆ. ಫೈನಲಿ ಒಂದು ಫೋರ್ಸ್ ಕೊಟ್ಲು. ಸೊ ಚೆನ್ನಾಗಿರುತ್ತೆ. ಏನೋ ಊರಿಗೆ ಹೋದಾಗ ಅವೆಲ್ಲ ಮಾಡ್ತಾಯಿದ್ರೆ. ಸೊ ನೈಟಿಗೆ ನಮ್ಮ ದೊಡ್ಡಮ್ಮ ರೊಟ್ಟಿ ಮಾಡ್ತಾಯಿದ್ಲು ಊಟಕ್ಕೆ. ರೊಟ್ಟಿ, ಆಮೇಲೆ ಸಾಂಬಾರು, ಮೊಳಕೆ ಕಾಳು ಪಲ್ಯ ಎಲ್ಲ ಇತ್ತು. ಸೊ ನಮಗೆ ರೊಟ್ಟಿನೇ ಮೇನ್ ಅಲ್ವಾ ನಮ್ಮ ಕಡೆ. ನಾನು ಆ್ಯಕ್ಚುಲಿ ಊರಿಗೆ ಹೋದರೆ ರೊಟ್ಟಿನೇ ಮಾಡಿಸ್ಕೊತೀನಿ. ರೊಟ್ಟಿ ಮಾಡಿ ಅಂತ ಇದು ನೋಡಿ, ದಾಲು, ಇದು ಸಾಂಬಾರು, ಆಮೇಲೆ ಇದು ಕಾಳು ಪಲ್ಯ ಎಲ್ಲ ಮಾಡಿದರು. ಅದಾದಮೇಲೆ ನಮ್ಮ ಮಾಮ ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಅಕ್ಕನ ಮಗ ಊಟಕ್ಕೆ ಕೊಡ್ತಾಯಿದ್ದೆ ನಾನೇ. ನಮ್ಮ ಅಕ್ಕ ಓದಿಸ್ತಾ ಇದ್ಲು. ಸೊ ಇವರಿಗೆ ಊಟಕ್ಕೆ ಕೊಟ್ಟು ಮತ್ತು ನಾವು ಊಟ ಮಾಡಿದ್ವಿ. ಆಮೇಲೆ ನಮ್ಮ ಅಕ್ಕನ ಮಕ್ಕಳಿಗೆ ನಮ್ಮ ಅಕ್ಕ ಅವಳು ಊಟ ಮಾಡಿಸಿದ್ಲು. ಅವರು ಇನ್ನೂ ಊಟ ಮಾಡಲ್ಲ. ಇವಳು ನನ್ನ ಮಗಳಿಗೂ ಮಾಡಿಸಿದ್ಲು ನಮ್ಮ ಅಕ್ಕ. ಊಟ ಆದಮೇಲೆ ಕೊನೆಗೆ ಮಲ್ಕೋತಾ ಇದ್ವಿ. ಮಲ್ಕೋ ಟೈಮಲ್ಲಿ ಇವರು ನಮ್ಮ ಅಕ್ಕನ ಮಕ್ಕಳು ಇಲ್ಲ ನನಗೆ ಲಿಫ್ಟ್ ಮಾಡು ಎತ್ಕೋ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವ್ರಿಗೆ. ಸೊ ನಮ್ಮ ಮನೆಯವ್ರು ಎತ್ಕೋತಾ ಇದ್ರು ಅವ್ರನ್ನ, ಟಚ್ ಮಾಡು ಅಂತ ಹೇಳ್ತಾಯಿದ್ರಿ. ಸೊ ಈವ್ನಿಂಗ್ ಆದಮೇಲೆ ಅವ್ರ ಒಟ್ಟಿಗೆ ಆದರೆ ಚೆನ್ನಾಗಿ ಆಟ ಆಡ್ತಾರೆ ಊರಿಗೆ ಹೋದರೆ. ಅವಳಿಗೂ ನನ್ನ ಮಗಳಿಗೂ ಇಲ್ಲೊಬ್ಬಳೇ ಇದ್ದಿದ್ದು ಬೇಜಾರಲ್ವ. ಸೊ ಅವಳು ಊರಿಗೆ ಹೋದರೆ ಚೆನ್ನಾಗಿ ಆಟ ಆಡ್ತಾಳೆ, ನನ್ನ ಹತ್ರಕ್ಕೆ ಬರೋದೇ ಇಲ್ಲ ಆ ಟೈಮಲ್ಲಿ. ಸೊ ಊಟ ಆದಮೇಲೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಎಲ್ಲರೂ ಬೆಳಗ್ಗೆ ಎದ್ದಕ್ಕಿಂತ ಮುಂಚೆನೇ ನೈಟ್ ಎಲ್ಲರೂ ಒಂದು ವಿಡಿಯೋ ಮಾಡ್ಕೊತೀನಿ, ಪೋಸ್ಟ್ ಕೊಡ್ರಿ ಅಂತಿದ್ವಿ. ಸೊ ಇವ್ರು ನಮ್ಮ ಮನೆಯವ್ರು ಅವಳದ್ದು ಮಾಡ್ಕೋದ್ರೆ ನಾನು ಮಾಡ್ಕೊಳಕ್ಕೆ ಬಂದರು. ಸೊ ಅವ್ರದ್ದು ಮಾಡ್ಕೊಂಡ್ರೆ. ಸೊ ನೋಡಿ ಬೆಳಗ್ಗೆ ಎದ್ದೆ. ಬೆಳಗ್ಗೆ ಆದಮೇಲೆ ಸೊ ಎಲ್ರಿಗೂ ಟೀ ಹಾಕ್ಕೊಟ್ಟಿದ್ದೆ. ಟೀ ಕುಡಿತಾಯಿದ್ದೆ, ಟೀ ರಸ್ಕೊ ತಿಂತಾಯಿದ್ರು. ಸೊ ಆವಾಗ ಹಾಯ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾಗೆ. ಎಲ್ಲರೂ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನನ್ನ ಮಂಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ 3 ಜನನು. ನೋಡಿ ಹೇಳ್ತಿದ್ದಾರೆ ನೋಡಿ ಇವಾಗ. ಅದು ವಿಡಿಯೋದಲ್ಲಿ ಅದು ಅಂದ್ರೆ ವಾಯ್ಸ್ ಸರಿಗೆ ಬಂದಿಲ್ಲ. ಸೊ ಹಿಂಗಾಗಿ ನಾನೇ ವಾಯ್ಸ್ ಕೊಟ್ಟೆ ಅದಕ್ಕೆ. ಅದಾದಮೇಲೆ ಟೀ ಕುಡಿದಾದ್ಮೇಲೆ ಹೊರಗಡೆ ಬೆಳಗ್ಗೆನೇ ಆಡೋಕ್ಕೆ ಹೋದರು. ಸೊ ಈ ಮನೆ ಮುಂದೆ ಜಾಗ ಇದೆಲ್ಲ ಚೆನ್ನಾಗಿದೆ ಜಾಗ. ಸೊ ಆಟ ಆಡೋಕ್ಕೆ ಹೋದರು 3 ಜನನು. ನಾನು ಹಂಗೆ ಅವ್ರು ಆಟ ಆಡೋದನ್ನ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ. ಸೊ ಬೆಳಗ್ಗೆ ಅಲ್ಲಂದರೆ ಬೆಳಗ್ಗೆ ಜಾಗ ಇರುತ್ತಲ್ವಾ, ಬೆಳಗ್ಗೆನೇ ಆಟ ಆಡ್ತಾರೆ ಸ್ಕೂಲ್ಗೆ ಹೋಗಿನ ಮುಂಚೆ. ಆ್ಯಕ್ಚುಲಿ ಅವ್ರು ಸ್ಕೂಲ್ಗೆ ಹೋಗಲಿಲ್ಲ ಅವರು. ನನ್ನ ಮಗಳು ನಾವು ಬೆಳಗ್ಗೆ ಊರಿಗೆ ಹೋಗ್ತಾ ಇದ್ವಲ್ಲ. ಸೊ ಹಿಂಗಾಗಿ ನಮ್ಮ ಅಕ್ಕ ಇರಲಿ ಬಿಡು, ಅವಳು ಇಷ್ಟಪಡ್ತಾಳೆ, ಅದ್ವಿಕಾನೂ ಇರಲಿ, ಆಟ ಆಡಲಿ ಅಂತ ಅಂದ್ಬಿಟ್ಟು ಸೊ ಇಬ್ಬರು ಸ್ಕೂಲಿಗೆ ಬಂಕ್ ಹಾಕಿದ್ರು ಹೊತ್ತು. ಸೊ ಹಂಗೆ ಮಕ್ಕಳು ಆಟ ಆಡ್ತಾಯಿದ್ರು, ಅವರೊಟ್ಟಿಗೆ ಚೆನ್ನಾಗಿ ಆಟ ಆಡ್ತಾಯಿದ್ರು. ನೋಡಿ ಫ್ರೆಂಡ್ಸ್ ಆಟ ಆಡ್ತಿದ್ದಾರೆ. ಬೆಳಗ್ಗೆ ತಿಂಡಿಗೆ ನಮ್ಮ ಅಕ್ಕ ಇಡ್ಲಿ ವಡೆ ರೆಡಿ ಮಾಡ್ತಾಯಿದ್ಲು. ಸೊ ಹಂಗೆ ವಡೆ ಇಡ್ಲಿ ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ವಡೆ ಮಾಡ್ತಾಯಿದ್ದಾಳೆ ನಮ್ಮ ಅಕ್ಕ. ಉದ್ದಿನ ವಡೆ ಮಾಡ್ತಿರೋದು. ಇಡ್ಲಿ ಜೊತೆ ಚಟ್ನಿ, ಆಮೇಲೆ ಸಾಂಬಾರು ಮಾಡಿದ್ಲು. ಸೊ ಹಂಗೆ ಎಲ್ರಿಗೂ ಮಕ್ಕಳಿಗೆ, ಆಮೇಲೆ ನಮ್ಮ ಮಾಮ ನನ್ನ ಹಸ್ಬೆಂಡಿಗೆ ತಿಂಡಿ ಕೊಟ್ಟೆ. ಸೊ 3 ಜನನೂ ಜಗಳಾಡ್ತಾಯಿದ್ರು, 3 ಜನಕ್ಕೂ ಒಂದೇ ಥರ ಪ್ಲೇಟ್ ಬೇಕು ಅಂತ. ಸೊ 3 ಜನಕ್ಕೂ ಒಂದೇ ಥರ ಪ್ಲೇಟ್ ಇರಲಿಲ್ಲ, ಅದು ಇಬ್ಬರಿಗೆ ಮಾತ್ರ ಇತ್ತು. ಸೊ ನನ್ನ ಮಗಳು ನನಗೂ ಅದೇ ಥರ ಬೇಕು ಅಂತ ನನ್ನ ಮಗಳು ಹೇಳ್ತಿದ್ರೆ, ಅವಳು ನಮ್ಮ ಅಕ್ಕನ ಮಕ್ಕಳು ಇಲ್ಲ ನನಗೆ ಈ ಥರ ಬೇಕಂತ ಅವ್ರು ಹಠ ಮಾಡ್ತಾಯಿದ್ರು. ಆಮೇಲೆ ಹಂಗೆ ಏನೇನೋ ಹೇಳಿಬಿಟ್ಟು, ಇಲ್ಲ ಇದೇ ಥರ ಇದೆ,
ಊಟ ಮಾಡಿ ಅಂತ ಹೇಳಿ ಸುಮ್ಮನಿರ್ಸಿದ್ವಿ. ಸುಮ್ಮನಾದ್ರೆ ಅದಾದಮೇಲೆ ರೆಡಿಯಾಗಿ ಊರು ಹೊರಟ್ವಿ. ಇನ್ನೇನು ನಾವು ನೈಟ್ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಬಾಗಲಕೋಟೆಗೆ ಹೋಗ್ಬಿಟ್ಟು ಆ ನೈಟು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನೈಟು ಅಂದರೆ ಬಾಗಲಕೋಟೆಗೆ ಹೋಗಿ ಅಲ್ಲೇ ಲಗೇಜ್ ಪ್ಯಾಕ್ ಮಾಡಿಕೊಂಡು ಆಮೇಲೆ ನೈಟ್ ಬೆಂಗಳೂರಿಗೆ ಹೋಗಬೇಕಾಗಿತ್ತಲ್ವ. ಸೊ ಹಿಂಗಾಗಿ ಬೆಳಗ್ಗೆ ಬೇಗನೆ ಹೊರಟ್ವಿ. ನನ್ನ ಮಗಳು ಇಲ್ಲ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ರೊಟ್ಟಿಗೆ ಆಟ ಆಡ್ಕೊಂಡು ಅಂತ ಹಠ ಮಾಡ್ತಾಯಿದ್ಲು. ಅದಕ್ಕೆ ಅವರು ನನ್ನ ಮಕ್ಕಳು ಡ್ರಾಪ್ ಮಾಡೋಕ್ಕೆ ಬಂದರು. ಅಂದರೆ ಅಲ್ಲಿ ತನಕ ಬಂದು ಆಮೇಲೆ ಬಿಟ್ಬಿಟ್ಟು ಬರೋಣ ಅಂತ ಬಂದರು. ನೋಡಿ ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ಬಾಯ್ ಮಾಡ್ತಾ ಇದ್ದಾರೆ. ಹೋಗೋಕ್ಕೆ ಬೇಜಾರು, ಬಟ್ ಬೇರೆ ವೇ ಇಲ್ಲ, ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕು. ಲೈಫ್ ಎಲ್ಲಿರುತ್ತಲ್ಲ ಹೋಗಲೇಬೇಕಲ್ವಾ. ಓಕೆ ಫ್ರೆಂಡ್ಸ್, ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಎವ್ರಿ ಒನ್.